ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಂತ ಹೇಳಿದ್ರೆ, ಕೆಲವರು ಟೈಲರ್ಗಳು ಬಟ್ಟೆ ಹೊಲಿಯೋಕ್ಕೆ ಮಿಷಿನ್ ತಗೋಬೇಕು ಅನ್ಕೊಂಡಿರ್ತಾರೆ. ಇವಾಗಷ್ಟೇ ಟೈಲರ್ಗಳು ಆಗಿರ್ತಾರೆ, ಅವ್ರು ಮಿಷಿನ್ ತಗೋಬೇಕಂತ ಅನ್ಕೊಂಡಿರ್ತಾರೆ. ಯಾವ ತರ ಮಿಷಿನ್ ತಗೊಂಡ್ರೆ ಒಳ್ಳೇದು, ಪವರ್ ಮಿಷಿನ್ ತಗೊಂಡ್ರೆ ಒಳ್ಳೇದಾ ಅಥವಾ ಸಿಂಗಲ್ ನೀಡಲಲ್ಲಿ ಲೆಗ್ ಮಿಷಿನ್ ಬರುತ್ತೆ, ಲೆಗ್ ಮಿಷಿನ್ ತಗೊಂಡ್ರೆ ಒಳ್ಳೇದಾ, ಯಾವ್ದು ತಗೊಂಡ್ರೆ ಒಳ್ಳೇದು ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ. ಆ ಡೌಟ್ನ ಇವತ್ತು ನಾನು ಕ್ಲಿಯರ್ ಮಾಡ್ತೀನಿ. ನಿಮಗೆ ಬಜೆಟಲ್ಲಿ ಯಾವ ಮಿಷನ್ನ ತಗೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ, ಮತ್ತು ನಿಮ್ಗೆ ಅನುಕೂಲ ಯಾವುದರಿಂದ ಆಗುತ್ತೆ, ನಾನು ಎಷ್ಟು ಕೊಟ್ಟು ಮಿಷಿನ್ ತಗೊಂಡೆ, ಈ ಮಿಷಿನ್ ತಗೊಂಡ್ರೆ ಎಷ್ಟಕ್ಕೆ ಸಿಗುತ್ತೆ ನಿಮಗೆ ಈ ಮಿಷಿನು ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ. ನಾನು ಕವಿತಾ, ವಿಡಿಯೋಗ್ರಫರು ಸಂತೋಷ್. ನಮ್ಮನೆಯವ್ರು ವಿಡಿಯೋ ಮಾಡ್ತಾರೆ, ಹಂಗೆ ತಮಾಷೆ ಮಾಡಿದೆ. ಮಿಷಿನ್ ತೋರಿಸಿ ಹಂಗೆ ನೋಡಿ. ಇದು ನಂದು ಮಿಷಿನು, ಪವರ್ ಮಿಷಿನ್ ಅಲ್ಲ, ಲೆಗ್ ಮಿಷಿನೇ. ಇದು ಮೆರಿಟು. ಈ ಮಿಷಿನು ಮೆರಿಟು ನಾನು ತಗೊಂಡಿರೋದು. ನಾನು ಇದನ್ನು ತಗೊಂಡು ಸುಮಾರು ವರ್ಷ ಆಯಿತು. ಸುಮಾರು ವರ್ಷ ಎಷ್ಟೋ ಒಂದು 7-8 ವರ್ಷ ಆಯಿತು. 7-8 ವರ್ಷ ಆಯಿತು. ಆದರೆ ಒಂದು ಸಲನೂ ಇನ್ನು ಸರ್ವಿಸ್ ಮಾಡಿಸಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದಕ್ಕೆ ಸಿಂಪಲ್ಲಾಗಿ ಈ ರೀತಿ ಮೋಟರ್ನ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ನೋಡಿ ಮೋಟರು ಮಾತ್ರ ಇದು ಹೋಗ್ಬಿಡ್ತು. ಇದು ಏನಿದೆ ಮೋಟರ್ ಜೊತೆ ಬಂದಿದ್ದು ಇದು ಹೋಗ್ಬಿಡ್ತು. ಸುಮಾರು ವರ್ಷ ಆಗಿದ್ದ ಕಾರಣಕ್ಕೆ ಈಗ ಮೊನ್ನೆ ಒಂದು 6 ತಿಂಗಳಿಂದ ಹೋಗ್ಬಿಡ್ತು. ಬೇರೆದನ್ನ ತಗೊಂಡಿದ್ದೀನಿ. ಹಂಗಾಗಿ ಮೋಟರ್ ಏನು ಚೇಂಜ್ ಮಾಡಿಸಿಲ್ಲ, ಇದನ್ನು ಮಾತ್ರ ತಗೊಂಡು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ವಯರ್ನ ಕಟ್ ಮಾಡಿಸಿ. ನೀವು ಕಾಲಲ್ಲೇ ತುಣಿತೀನಿ, ನಾನು ಕಾಲಲ್ಲೇ ಮಾಡ್ತೀನಿ ಅನ್ನೋರಿಗೆ ಮಾತ್ರ ತುಂಬ ಒಳ್ಳೆಯದು. ಈ ಮಿಷಿನು ತುಂಬ ಬಾಳಿಕೆ ಬರುತ್ತೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ಈ ರೀತಿ ಇದೆ ಮಿಷಿನು. ಮತ್ತು ಟೇಬಲ್ ಚಿಕ್ಕದು ಅನ್ಕೋಬೇಡಿ, ಟೇಬಲ್ಲು ಕೂಡ ದೊಡ್ಡದಿದೆ. ನೋಡಿ ಇಲ್ಲಿ ಈ ರೀತಿ ಎತ್ಕೊಬೋದು, ದೊಡ್ಡದಾಗತ್ತೆ. ನೀವು ಬೇಡ ಅಂತ ಹೇಳಿದ್ರೆ ಇಲ್ಲೇ ಕೆಳಗಡೆನೆ ನೋಡಿ ಇಲ್ಲಿ ಈ ರೀತಿ ಒಂದು ಇದನ್ನು ಕೊಟ್ಟಿದ್ದಾರೆ, ಕಂಬಿನ. ಅದನ್ನು ಜಸ್ಟ್ ಹಿಂಗೆ ಎತ್ತಿದ್ರೆ ಮೇಲಕ್ಕೆ ಈ ಟೇಬಲ್ ಏನಿದೆ ಇದು ಈ ರೀತಿ ಕೆಳಗಡೆ ಬರುತ್ತೆ. ನೋಡಿದ್ರಾ, ಈ ರೀತಿ ಇದೆ ಮಿಷಿನು. ನಿಮಗೆ ಬಜೆಟಲ್ಲಿ ತೊಗೋಬೇಕು ಅಂತ ಹೇಳಿದ್ರೆ ಇದೇ ಸರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಬಟ್ಟೆಗಳನ್ನ ಹೊಲಿತಾ ಇರೋದು ಇದರಿಂದಾನೇ. ಇದೇ ನಮಗೆ ಅನುಕೂಲ ಆಗುವಂಥದ್ದು. ಪವರ್ ಮಿಷಿನ್ಗಳಾದರೆ ಕರೆಂಟ್ ಇದ್ರೇ ಹೊಲಿಬೇಕು, ಕರೆಂಟ್ ಇಲ್ಲ ಅಂದರೆ ಆಗೋದಿಲ್ಲ. ಈ ಮಿಷಿನ್ ಆದರೆ ಹಂಗಿಲ್ಲ, ಕರೆಂಟ್ ಇಲ್ಲ ಅಂದ್ರೂ ನಾವು ಹೊಲಿಬೋದು. ಈಗ ನಾನು ಅಷ್ಟೇ, ನನಗೇನಾದರೂ ಎಮರ್ಜೆನ್ಸಿ ಇತ್ತು ಅಂತ ಹೇಳಿದ್ರೆ, ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಥ್ರೆಡ್ನ ತೆಗೆದಿಟ್ಟು ಇದೇನಿದೆ ಇಲ್ಲಿ ನೋಡಿ, ಇಲ್ಲಿ ಈ ಥ್ರೆಡ್ ವಯರ್ ಇದೆ, ಈ ಥ್ರೆಡ್ಡು ಇದನ್ನು ತೆಗೆದುಬಿಟ್ಟು ಇದು ಇಲ್ಲಿಗಿದೆ, ಇದನ್ನು ತೆಗೆದುಬಿಟ್ಟು ಕೆಲಸ ಮಾಡ್ತೀನಿ. ಇದನ್ನು ಹಾಕ್ಕೋತೀನಿ. ಇದು ಈ ಕಂಬಿದು, ಈ ಕಂಬಿದೇನಿದೆ ಇದ್ರದ್ದು ಈ ವಯರು. ಇದು ಬೇಡ ಅಂತ ಇವಾಗ ಹಾಗೆ ಇಟ್ಟಿರೋದು. ಅಕಸ್ಮಾತ್ ನನಗೆ ಎಮರ್ಜೆನ್ಸಿ ಕರೆಂಟ್ ಇಲ್ಲ ಅಂತ ಹೇಳಿದಾಗ ನಾನು ಇದನ್ನು ಹಾಕ್ಕೊಂಡು ಕಾಲಲ್ಲೇ ಹೊಲ್ಕೋತೀನಿ. ಹಂಗಾಗಿ ನೀವು ಫಸ್ಟು ಸ್ಟಾರ್ಟಿಂಗೇ ಮಿಷಿನ್ನ ತಗೋತೀನಿ ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗೇ ನೀವು ಪವರ್ ಮಿಷಿನ್ನ ತೊಗೋಬೇಡಿ, ಈ ಥರ ಮಿಷಿನ್ನೇ ತೊಗೊಳ್ಳಿ. ಈ ಥರ ಮಿಷಿನ್ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ, ನಿಮಗೆ ತುಂಬ ಅನುಕೂಲಗಳಿದೆ. ಮತ್ತು ಮೋಟರ್ನು ಕೂಡ ಫಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಫಸ್ಟೇ. ನೀವು ಫಸ್ಟು ತೊಗೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ಆಮೇಲೆ ಮೋಟರ್ನ ಫಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ತಗೊಂಡು ಲೆಗ್ಗಲ್ಲೇ ಚೆನ್ನಾಗೆಲ್ಲ ಕಂಟ್ರೋಲ್ ಕಲ್ತ ಮೇಲೆ ನೀವು ಆಮೇಲೆ ಮೋಟರ್ನ ಫಿಕ್ಸ್ ಮಾಡಿಕೊಂಡ್ರೆ ಒಳ್ಳೇದಂತ ನಾನು ಹೇಳ್ತೀನಿ. ಮತ್ತು ಇದ್ರ ಪ್ರೈಸ್ ಬಂದು ನಿಮಗೆ ಬರೀ 11,500 ಅಷ್ಟೇ. ನಾನು ತೊಗೊಂಡಿದ್ದು 11,500ಕ್ಕೆ. ಈಗ ಏನೆಂದರೆ ಒಂದು 500 ರೂಪಾಯಿ ಜಾಸ್ತಿ ಆಗಿರ್ಬೋದು, ಹೇಳೋಕ್ಕಾಗಲ್ಲ. 11,500ಕ್ಕೆ ನಾನು ತೊಗೊಂಡಿದ್ದು. ಮೋಟರ್ ಜೊತೆ ಸೇರಿಸಿ 11,500ಕ್ಕೆ ತೊಗೊಂಡಿದ್ದು. ಮೋಟರ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇನ್ನೂ ಕಮ್ಮಿ ಕೂಡ ಸಿಗುತ್ತೆ. ನೋಡಿ, ಕೇಳಿ ನೋಡಿ ಇದನ್ನು ತೊಗೊಳ್ಳಿ. ನೀವು ಪವರ್ ಮಿಷಿನ್ನ ತೊಗೋತೀನಿ ಅಂತ ಹೇಳಿದ್ರೆ ಅದು ಜಾಸ್ತಿ ಆಗುತ್ತೆ, 24,000 25,000 ಆ ಥರ ಆಗುತ್ತೆ. ಸೆಕೆಂಡ್ಸ್ ತೊಗೋತೀನಿ ಅಂತ ಹೇಳಿದ್ರೆ ಅದು ಸಿಗುತ್ತೆ ಕಮ್ಮಿಗೇ. ಬಟ್ ಸೆಕೆಂಡ್ಸ್ ಎಲ್ಲ ಬಾಳಿಕೆ ಬರಲ್ಲ. ಏನಾದರೂ ಮೇಜರ್ ಪ್ರಾಬ್ಲಮ್ ಅಂದರೆ ಮೆಕ್ಯಾನಿಕ್ನೇ ಕರೆಸ್ಬೇಕು. ಇದಕ್ಕೆ ಆ ರೀತಿ ಇಲ್ಲ. ಇದು ಏನೇ ಪ್ರಾಬ್ಲಮ್ ಅಂದ್ರೂ ನಾವೇ ಮಾಡ್ಕೋಬೋದು. ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು ಬಂದರೆ ನಾವೇ ಮಾಡ್ಕೋಬೋದು. ಹಂಗಾಗಿ ನಾನು ಈ ಮಿಷಿನ್ನ ಸಜೆಸ್ಟ್ ಮಾಡ್ತೀನಿ. ಯಾರಾದರೂ ಇವಾಗ ಟೈಲರಿಂಗ್ ಕಲ್ತಿದ್ದೀರಾ, ನೀವು ನಾನು ಚೆನ್ನಾಗಿರೋ ಮಿಷಿನ್ನೇ ತೊಗೋಬೇಕು ಹಾಗೆ ಹಿಂಗೆ ಅಂತ ಅಂದ್ಕೊಂಡು ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಇಲ್ಲ ದುಡ್ಡು ನಮ್ಮ ಹತ್ರ ಜಾಸ್ತಿ ಇದೆ, ನಮ್ಗೆ ತೊಗೋತೀವಿ ಅದನ್ನೇ ಅಂತ ಹೇಳಿದ್ರೆ ನಿಮ್ಮ ಇಷ್ಟ, ತೊಗೊಳಂಗಿದ್ರೆ ತೊಗೊಳ್ಳಿ. ಆದರೆ ಬಜೆಟಲ್ಲಿ ಕಮ್ಮಿಗೆ ತೊಗೊಳ್ಳೋದಂತ ಹೇಳಿದ್ರೆ ಇದೇ ತೊಗೋಬೋದು. ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತೊಗೊಂಡು ತುಂಬ ವರ್ಷ ಆಯಿತು, ಸರ್ವಿಸ್ ಕೂಡ ಮಾಡಿಸಿಲ್ಲ. ಇನ್ನೂ ಸೂಪರಾಗಿದೆ ಮಿಷಿನು, ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ಹಂಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇವಾಗಷ್ಟೇ ಕಲ್ತವರಿಗೆ ಅಷ್ಟು ಹೆವಿ ಮಿಷಿನು ಬೇಡ ಅಂತ ಅನಿಸುತ್ತೆ. ಇದನ್ನು ತೊಗೊಂಡು ಫಸ್ಟು ನೀವು ಮಾಡಿ, ಆಮೇಲೆ ನಿಮಗೆ ಜಾಸ್ತಿ ಆಗ್ತಾಯಿದೆ ಬಟ್ಟೆ, ಇದ್ರಲ್ಲಿ ನನಗೆ ಹೊಲಿಯೋಕ್ಕಾಗ್ತಾಯಿಲ್ಲ, ನನಗೆ ಬೇಕೇ ಬೇಕು ಅಂತ ಅನ್ನಿಸುವಾಗ ನೀವೇನು ಮಾಡಿ ಆ ಮಿಷಿನ್ಗೆ ಹೋಗ್ಬೋದು ಅಂತ ನಾನು ಹೇಳ್ತೀನಿ. ಕೆಲವು ಕಡೆ ನೋಡಿರ್ಬೇಕು ನೀವು, ದೊಡ್ಡ ದೊಡ್ಡ ಅಂಗಡಿಗಳಲ್ಲೂ ಇನ್ನೂ ಕೂಡ
ಲೆಗ್ ಮಿಷಿನ್ಗಳನ್ನೇ ಇಟ್ಕೊಂಡಿರ್ತಾರೆ, ಪವರ್ ಮಿಷಿನ್ಗಳಿಲ್ಲ, ಲೆಗ್ ಮಿಷಿನ್ಗಳೇ ಇಟ್ಕೊಂಡು ಅದಕ್ಕೆ ಮೋಟ್ರ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಮೋಟ್ರ್ ಫಿಕ್ಸ್ ಮಾಡ್ಕೊಂಡು ಹೊಲಿತಾ ಇರ್ತಾರೆ. ಯಾರು ಪವರ್ ಮಿಷಿನ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಿರಲ್ಲ. ಬೇಕಿದ್ರೆ ನೋಡಿ ನೀವೇನೆ ಎಷ್ಟೊಂದು ಕಡೆ ಟೈಲರ್ಗಳಿಗೆ ಕೊಟ್ಟಿರ್ತೀರ ಬಟ್ಟೆಗಳನ್ನ. ಅಲ್ಲಿ ಕೆಲವೊಂದು ಕಡೆ ಈ ಬುಟಿಕ್ಗಳಲ್ಲಿ ಇವಾಗೆಲ್ಲ ಪವರ್ ಮಿಷಿನೇ ಇದೆ. ಟೈಲರ್ ಅಂಗಡಿಗಳಲ್ಲಿ ಕೆಲವೊಂದು ಅಂಗಡಿಗಳು, ಹಳೆ ಅಂಗಡಿಗಳಿದೆಯಲ್ಲ, ಅಲ್ಲಿ ನೋಡಿ ಇನ್ನೂ ಕೂಡ ಇದೇ ಥರ ಮಿಷಿನ್ಗಳಿದೆ. ಏಕೆಂದರೆ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಇದು ಇವತ್ತಿಂದು ನನ್ನದು ಕತೆ. ಮತ್ತು ಇದಕ್ಕೆ ಕೇಸು, ಥ್ರೆಡ್ಡು ಅದೆಲ್ಲ ಹೆಂಗೆ ಹಾಕೋದು ಅಂತ ನಾನು ಹೇಳ್ತೀನಿ, ಓಕೆನಾ. ನೋಡಿ ಇಲ್ಲಿ ಇದು ಈ ಥರ ಇದೆ ಬೆಂಡಾಗಿ. ಇದನ್ನು ಈ ಥರ ಎತ್ಬಿಟ್ಟು ಇದರೊಳಗಡೆಯಿಂದ ಥ್ರೆಡ್ನ ಹಾಕೋದು. ಇದು ಇಲ್ಲಿಂದ ಥ್ರೆಡ್ನ ಹಾಕಿರ್ತೀವಲ್ವ, ಇಲ್ಲಿಂದ ತೊಗೊಂಡು ಬಾಬಿನ್ ವೈಂಡ್ ಮಾಡೋದು. ಇದನ್ನೆಲ್ಲ ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕಿದ್ದೀನಿ ಕೂಡ. ಮತ್ತು ನೀಡಲ್ ಕೂಡ ಯಾವ ರೀತಿ ಹಾಕಬೇಕು, ಯಾವ ಕಡೆಗೆ ತಿರುಗಿಸಿ ನೀಡಲ್ನ ಹಾಕಬೇಕು, ಅದನ್ನೆಲ್ಲ ಕೂಡ ಶಾರ್ಟ್ಸ್ ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ. ಮತ್ತು ಬಾಬಿನ್ ಕೇಸ್ ಹಾಕೋದನ್ನು ಮಾತ್ರ ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಈ ರೀತಿ ಇದೆ ಮಿಷಿನು. ಮತ್ತು ನಮಗೆ ಕಾಲಲ್ಲಿ ತುಣಿಯೋದಕ್ಕೆ ಕಾಲು ತುಂಬ ನೋವಾಗುತ್ತೆ. ಏನು ಮಾಡೋದು ಅಂತ ಹೇಳಿದ್ರೆ ನನಗೂ ನೋವಾಗುತ್ತೆ. ಕಾಲಾದ್ರ ಮೇಲೇ ಇಟ್ಕೊಂಡಂಗೆ ಇರಬೇಕು, ಹಂಗಾಗಿ ನನಗೂ ಕೂಡ ನೋವಾಗುತ್ತೆ. ನೋಡಿ ಇದೇ ನಮ್ಮ ವಿಡಿಯೋಗ್ರಾಫರು ನಿಂತ್ಕೊಂಡು ನೋಡ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ರೆ ಏನೇನು ಹೇಳ್ತಾಳೆ ಹೇಳು ಅಂತ. ನಾನು ಕೂಡ ಒಂದು ಪಿಲೋನ ರೆಡಿ ಅಂತಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ಬಟ್ಟೆ ಹೊಲಿಯೋದ್ರ ಬಗ್ಗೆ. ನಾವೇನಪ್ಪ ಅಂದ್ರೆ ಗೊತ್ತಿಲ್ಲದೆ ಇರೋರಿಗೆ ಒಂದ್ ಸ್ವಲ್ಪ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಕಮ್ಮಿಲಿ ಈಗ ಕಮ್ಮಿ ಇನ್ವೆಸ್ಟ್ ಮಾಡಿ ಕೆಲಸ ಮಾಡೋ ಅಂಥದ್ದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಯಾಕೆಂದ್ರೆ ಒಂದೇ ಸಲ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕಿರೋದಿಲ್ಲ. ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ. ನಾವು ಹೆಂಗೆ ಕಮ್ಮಿ ಇನ್ವೆಸ್ಟ್ ಮಾಡಿ ಇವಾಗ ಅರ್ನ್ ಮಾಡ್ತಾ ಇದೀವೋ ಆ ಥರನೇ ಯಾರಿಗಾದ್ರೂ ಇವಾಗ ತಗೋಬೇಕು ಅನ್ನೋರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ನಮ್ಗೇನೋ ಇದ್ರ ಬಗ್ಗೆ ತುಂಬಾ ಗೊತ್ತು ಅಂತ ಇದ್ರು ಆ ಥರ ಏನಿಲ್ಲ. ಹೌದು, ಗೊತ್ತಾಗ್ಲಿ ಮುಂದೆ ಎಲ್ಲರಿಗೂ ಅಂತ ವಿಡಿಯೋ ಅಷ್ಟೇ. ನಮಗೇನು ಗೊತ್ತಿದೆಯೋ ಅದನ್ನ ಹೇಳೋ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ. ಅದ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ, ನಮಗೆ ಗೊತ್ತು, ನಾವು ಭಾರಿ ಇದು ಮಾಡ್ಬಿಟ್ಟಿದೀವಿ ಅಂತ ಏನಲ್ಲ. ಅಷ್ಟೊಂದು ಸಂಪಾದನೆ ಮಾಡ್ಬಿಟ್ಟಿದ್ದೀನಿ, ಇಷ್ಟೊಂದು ಸಂಪಾದನೆ ಮಾಡ್ಬಿಟ್ಟಿದ್ದೀನಿ ಅಂತಾನೆಲ್ಲ ಮಾಡಿದೀನಿ. ಆದ್ರೆ ಅಷ್ಟೊಂದು ಹೇಳ್ಕೊಳ್ಳೋ ಅಂಥದ್ದೇನು ಮಾಡಿಲ್ಲ. ಆದ್ರೆ ವರ್ತ್ ಇದೆ ಇದರಲ್ಲಿ. ಅಂದ್ರೆ ಅದನ್ನ ಮಾತ್ರ ಹೇಳ್ಬಲ್ಲೆ ನಾನು. ನಮ್ಗೆ ಬಜೆಟ್ ಅಲ್ಲಿ, ಕಮ್ಮಿ ಬಜೆಟ್ ಅಲ್ಲಿ ನಮ್ಗೆ ವರ್ತ್ ಇದೆ ಇದು. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಕೆಲವು ಹೆಣ್ಮಕ್ಳಿಗೆ 1 ರೂಪಾಯಿಗೂ ತುಂಬಾ ಕಷ್ಟ ಇದೆ, ಅದು ನನಗೆ ಗೊತ್ತು. 1 ರೂಪಾಯಿನೂ ಕೂಡಿರ್ತಾರೆ. ಅಂಥದ್ರಲ್ಲಿ ಅಷ್ಟು ಹೆವಿ ಬಜೆಟ್ನ ಹಾಕೋದು ಬೇಡ. ಇದೇ ತಗೊಳ್ಳಿ, ಇದೇ ಸೂಪರ್ ಆಗಿದೆ. ಅದಕ್ಕೆ ಮೋಟ್ರ್ ಫಿಟ್ ಮಾಡಿಸಿದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ. ಹಂಗಾಗಿ ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಮತ್ತೆ ಅದು ಕಾಲು ನೋವು ಬರುತ್ತೆ ಅಂತ ಹೇಳ್ತಾ ಇದೆಯಲ್ವಾ, ಇಲ್ಲಿ ನೋಡಿ ಈ ರೀತಿ ಪಿಲ್ಲೋನ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಹಳೆಯದಾಗಿದೆ. ಕಾಲು ಇಟ್ಟು ವೇಸ್ಟ್ ಇರುತ್ತಲ್ವ, ವೇಸ್ಟ್ ಬಟ್ಟೆ ಸಬ್ಸೈಡ್ ಬಿಡಿ, ವೇಸ್ಟ್ ಬಟ್ಟೆ ಇರುತ್ತಲ್ವಾ, ವೇಸ್ಟ್ ಬಟ್ಟೆಗಳನ್ನ ಹಾಕಿ ಪಿಲ್ಲೋನ ರೆಡಿ ಮಾಡಿರೋದು ನಾನು. ಮಗನ ತೆಗೆಮ ಅಕ್ಕ ದೀಪ ಹಚ್ತಿದ್ದಾಳೆ, ಮಗಳು ಸ್ನಾನ ಮಾಡ್ಕೊಂಡು ದೀಪ ಹಚ್ತಿದ್ದಾಳೆ. ನೋಡಿ ಈ ರೀತಿ ಹಾಕ್ಕೊಳ್ಳಿ. ಹೊಲ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ಅಲ್ಲಿರುತ್ತೆ ನೋಡಿ, ಇದರ ಮೇಲೆ ಕಾಲಿಟ್ಕೊಂಡು, ಇವಾಗ ತೋರಿಸ್ತೀನಿ, ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ. ನೋಡಿ ಇದ್ರ ಮೇಲೆ ಹಿಂಗೆ ಕಾಲಿಟ್ಕೊಂಡು ಇದು ಇಲ್ಲಿರುತ್ತೆ. ಈ ರೀತಿ ಪ್ರೆಸ್ನ ಮಾಡಿದ್ರೆ ಕಾಲಿಗೇನು ನೋವು ಆಗಲ್ಲ, ಯಾವುದೇ ರೀತಿಯೂ ಪ್ರಾಬ್ಲಮ್ ಆಗಲ್ಲ ಕಾಲಿಗೆ. ಹಾಗಾಗಿ ನೋಡಿ ಇದನ್ನು ಮಾಡ್ತೀನಿ ಅಂತ ಹೇಳಿದ್ರು ನೀವು ಹಿಂಗೆ ಮಾಡ್ಕೋಬೋದು. ಹಿಂಗೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಇದೆ ಮಿಷಿನು, ಅದನ್ನು ತಿರುಗ್ತಾನೇ ಇದೆ ಈ ರೀತಿ. ಹಂಗಾಗಿ ಇದನ್ನು ಮಾಡಿದ್ದೀನಿ. ಮತ್ತು ಇನ್ನೊಂದು ಕೂಡ ಚಿಕ್ಕದು ಮಿಷಿನ್ ಇದೆ ನನ್ನ ಹತ್ರ, ಅದ್ರ ಬಗ್ಗೆ ಇನ್ನೊಂದಿನ ವೀಡಿಯೋ ಮಾಡ್ತೀನಿ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಇಲ್ಲಿ ಇಟ್ಟಿದ್ದೀನಿ. ಇದು ಕೂಡ ನನಗೆ ತುಂಬ ಅಂದರೆ ತುಂಬ ಬಾಳಿಕೆ ಬಂತು. ಇದನ್ನು ತಗೊಳ್ಳೋಕ್ಕೂ ಮುಂಚೆ ನಾನು ಅದನ್ನೇ ತೊಗೊಂಡಿದ್ದು. ಏಕೆಂದರೆ ಅವಾಗ ನಂದಷ್ಟೇ ಹೊಲ್ಕೋತಾ ಇದ್ದೆ, ಬೇರೆ ಯಾರ್ದು ಹೊಲಿತಾ ಇರಲಿಲ್ಲ. ಹೊಲಿಯೋದು ಬೇಡ ಯಾರ್ದನ್ನು ಅಂದ್ಕೊಂಡಿದ್ದು, ಅವಾಗ ಅದನ್ನು ತೊಗೊಂಡಿದ್ದು. ಆಮೇಲೆ ಇದು ಬಂತು. ಇದು ಬಂದಮೇಲೆ ಇವಾಗ ಎಂಬ್ರಾಯ್ಡಿಂಗ್ ಮಿಷಿನ್ ಬಂದಿದೆ. ಎಂಬ್ರಾಯ್ಡಿಂಗ್ ಮಿಷಿನ್ ಇಲ್ಲೇ ಇದೆ ನೋಡಿ. ಇದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿಲ್ಲ ಇನ್ನು, ಎಂಬ್ರಾಯ್ಡಿಂಗ್ ಮಿಷಿನ್ ಬಗ್ಗೆ. ಅದನ್ನು ಮಾಡ್ತೀನಿ. ಇವಾಗ ಯಾರಾದರೂ ಸದ್ಯಕ್ಕೆ ಮಿಷಿನ್ ತಗೊಳ್ಳೋರು ಇದ್ದರೆ, ಅಕಸ್ಮಾತು ಯಾವ್ದು ತೊಗೊಂಡ್ರೆ ಒಳ್ಳೆಯದು ಅಂತ ನೋಡ್ತಾ ಇದ್ದಾರೆ ಅಂತಂದರೆ ನಾನು ಇದನ್ನು ಸಜೆಸ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿಂದು. ಮತ್ತು ಈ ಮಿಷಿನ್ ತಗೊಳ್ಳೋರು ಅಷ್ಟೇ ನೋಡ್ಕೊಂಡು ತಗೊಳ್ಳಿ. ಇದರಲ್ಲಿ ಚಿಕ್ಕದು ದೊಡ್ಡದು ಎರಡೂ ಇದೆ ಆಯಿತಾ. ಚಿಕ್ಕದು ದೊಡ್ಡದು ಎರಡಿದೆ. ನಾನು ತಗೊಂಡ್ರೆ ದೊಡ್ಡ ಮಿಷಿನು, ಚಿಕ್ಕದು ದೊಡ್ಡದು ಎರಡಿದೆ. ದೊಡ್ಡ ಮಿಷಿನ್ನ ನೋಡಿ ತಗೊಳ್ಳಿ. ಚಿಕ್ಕದು ಇನ್ನೂ ಕಮ್ಮಿಗೆ ಸಿಗುತ್ತೆ. ಚಿಕ್ಕದಂದರೆ 7,500ಕ್ಕೆ 8,000ಕ್ಕೆಲ್ಲ ಸಿಗುತ್ತೆ. ಚಿಕ್ಕದು ತೊಗೋಬೇಡಿ, ಯಾಕೆಂದರೆ ಅದರಲ್ಲಿ ಜಾಸ್ತಿ ದಪ್ಪ ಬರೋ ಬಟ್ಟೆಗಳನ್ನ ಸ್ಟಿಚ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ನೀವು ಚಿಕ್ಕ ಮಿಷಿನ್ನ ತೊಗೋಬೇಡಿ ಅಂತ ಹೇಳ್ತೀನಿ ನಾನು. ಈ ಮಿಷಿನ್ನ ತಗೊಳ್ಳಿ, ದೊಡ್ಡ ಮಿಷಿನ್ನ ತಗೊಳ್ಳಿ. ಅಲ್ಲಿ ಹೋದಾಗಲೂ ಅಷ್ಟೇ ಅವರೇ ಕೇಳ್ತಾರೆ, ಅಂಗಡಿಯವರೇ ಚಿಕ್ಕದು ಬೇಕಾ ದೊಡ್ಡದು ಬೇಕಂತೇಳಿ. ನೀವು ದೊಡ್ಡದೇ ಬೇಕು ಅಂತೇಳಿ ದೊಡ್ಡದೇ ತಗೊಳ್ಳಿ. ಯಾಕೆಂದರೆ 500 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ಏಕೆ 1,000 ಜಾಸ್ತಿ ಕೊಡೋ ಬದಲು
ಅದು 8,000. ಇದು ಮೋಟ್ರ್ ಇಲ್ಲ ಅಂತ ಹೇಳಿದ್ರೆ ಒಂದು 10,000 ಆಗ್ಬೋದು. 2,000 3,000 ಜಾಸ್ತಿ ಕೊಟ್ಟು ತೊಗೋಬೋದು. ಹಾಗಾಗಿ ದೊಡ್ಡ ಮಿಷಿನ್ನೇ ತಗೊಳ್ಳಿ, ಚಿಕ್ಕ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಪರವಾಗಿಲ್ಲ, ಅದನ್ನು ಹೇಳಿ ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೆಕ್ಸ್ಟು ಇನ್ನೊಂದು ಚಿಕ್ಕದು ಸಿಂಗರ್ ಮಿಷಿನ್ ಇದೆ, ಅದ್ರ ಬಗ್ಗೆ ಮಾಡ್ತೀನಿ. ಅದು ಕೂಡ ಎಷ್ಟು ಏನು ಅಂತ ಹೇಳ್ತೀನಿ. ಅದು ಕೂಡ ಮನೇಲಿ ಅವ್ರ ಬಟ್ಟೆನ ಅವ್ರು ಹೊಲ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಬಟ್ ಇವಾಗ ಅದು ಇದಕ್ಕಿಂತ ಜಾಸ್ತಿ ಇದೆ ಕಾಸ್ಟು, ಹಂಗಾಗಿ ನಾನು ಅದನ್ನು ಹೇಳಿಲ್ಲ. ಅದನ್ನು ಕೂಡ ಮಾಡಿಕೊಡ್ತೀನಿ. ಅದರಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ, ಆಪ್ಷನ್ಸ್ ತುಂಬ ಇದೆ. ಅದರಲ್ಲಿ ಕಾಜಾ ಬಟನ್ ಮಾಡ್ಬೋದು, ಚಿಕ್ಕದಾಗಿ ಎಂಬ್ರಾಯ್ಡಿಂಗ್ ಮಾಡ್ಕೋಬೋದು, ಮತ್ತು ಜಿಗ್ಜಾಗ್ ಮಾಡ್ಬೋದು. ನಾನು ಜಿಗ್ಜಾಗ್ ಮಾಡ್ತಿರೋದು ಕೂಡ ಅದೇ ಮಿಷಿನಲ್ಲಿ. ಹಂಗಾಗಿ ನೆಕ್ಸ್ಟ್ ವಿಡಿಯೋನ ಆ ಮಿಷಿನ್ ಬಗ್ಗೆ ಮಾಡ್ತೀನಿ. ಇವಾಗ ಈ ಮಿಷಿನ್ ಹೇಳಿದ್ದೀನಿ. ದಯವಿಟ್ಟು ಯಾರಿಗಾದ್ರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿಗೆ ಇಷ್ಟು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.